ನಗರದ ಮಂಡೂರು ರಸ್ತೆಯ ಹರಳಿಕಟ್ಟೆ ಕಾಲೋನಿಯಲ್ಲಿ ನಡೆದ ಘಟನೆಯೊಂದು ಇದೀಗ ಹೊಸ ತಿರುವು ಪಡೆದುಕೊಂಡಿತ್ತು. ಐಪಿಎಲ್ ವಿಜಯೋತ್ಸವದ ವೇಳೆ ನಡೆದ ಎರಡು ಕುಟುಂಬಗಳ ನಡುವಿನ ಜಗಳಕ್ಕೆ ಕೋಮುಗಲಭೆಯ ಬಣ್ಣ ಬಳಿಯಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ರಾಯಲ್ ಚಾಲೆಂಜರ್ ಬೆಂಗಳೂರು ಅಂದ್ರೆ ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮವನ್ನು ರಾಜ್ಯದಾದ್ಯಂತ ಅಭಿಮಾನಿಗಳು ಆಚರಿಸುತ್ತಿದ್ದ ವೇಳೆ ಅರಳಿಕಟ್ಟೆ ಕಾಲೋನಿಯಲ್ಲಿಯೂ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ಸಿದ್ದಪ್ಪ ರೂಡಿಗೆ ಕುಟುಂಬ ಹಾಗೂ ಬಸವರಾಜ್ ಎಂಬುವರ ಕುಟುಂಬದ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಅದು ಬಳಿಕ ಘರ್ಷಣೆಗೆ ತಿರುಗಿದೆ ಎಂದು ತಿಳಿದು ಬಂದಿದೆ. ಘರ್ಷಣೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು, ಜಗಳ ಬೆಳೆಸಲು ಮುಂದಾದ ಫಾತಿಮಾ ಎಂಬ ಮಹಿಳೆಯ ಮೇಲೂ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಅವರ ತಲೆಗೆ ಪೆಟ್ಟು ಬಿದ್ದಿದ್ದು, ಇನ್ನಿಬ್ಬರು ಸಹ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ಘಟನೆಯನ್ನ ಕೋಮುಗಲಭೆ ಹಾಗೂ ಜಾತಿ ನಿಂದನೆ ಪ್ರಕರಣವಾಗಿ ಬಿಂಬಿಸಲಾಗುತ್ತಿದೆ ಎಂಬ ಆರೋಪವನ್ನ ಸ್ಥಳೀಯ ನಿವಾಸಿಗಳು ಮಾಡುತ್ತಿದ್ದಾರೆ. ರಾತ್ರಿ ಊಟ ಮಾಡಿ ಅಡ್ಡಾಡ ಕುಂತಿದ್ದೆ. ಅವಾಗ ಅವ್ರವ್ರದ್ದು ಜಗಳ ಎದರ್ದಾಗೈತಿ ನನ್ಗೆ ಗೊತ್ತಿಲ್ಲ. ಅದು ಹುಡುಗ ಹಾಕಿ ಅವರು ಹೊಡ್ಯಾಕ್ ಕುಂತಿದ್ರ. ನಾ ಎದಕ್ ಹೊಡ್ಯಾಕ್ ಕುಂತಾರ ಅಂತ ನಾನು ಹೋಗಿ ಎದಕ್ ಹೊಡ್ಯಾಕ್ ಕುಂತಾರಪ್ಪ, ಸಣ್ಣ ಕೂಸ್ ಐತಿ ಬಿಟ್ಟು ಬಿಡ್ರಿ ಎದಕ್ ಸಂಬಂಧ ಅಂತ ನಾ ಬಿಡಿಸಿದೆ ಅಷ್ಟೇ. ಬಿಡಿಸ್ಕೇಸಿ ಮತ್ ನನ್ ಮಕ್ಕಳು ಬೈದ್ರ ನಮ್ಮ ಮನಿಗ್ ಬಂದ್ಬಿಟ್ಟೆ. ಮುಂಜಾನೆ ಎದ್ದೋಳು ಮಠ ಅಂದ್ರ 20-30 ಮಂದಿ ಕರ್ಕೊಂಡ್ ಬಂದ್ ನನ್ ಮನಿ ಕಡೆ ನಿಂತಿದ್ರ ಅವ್ರು. ನಾ 10:15 ಅಂದ್ರ ನಾ ಕದಾ ತೆಗ್ದಿನಿ. ರಾತ್ರಿ ಬೆಳ್ತಾನ ನಾವ್ ನಿದ್ದಿ ಮಾಡಿಲ್ಲ ಅಂತ ನಾವು ಕದಾ ತೆಗ್ದ ನಾ ಹೆಂಗ್ ಹೊರಗ್ ಬಂದೆ ನೋಡ, ಅವ್ರ ಗುಂಪಾಗಿ ನಿಂತಿದ್ರಲ್ಲಿ. ಅದೇನ್ ಇಟ್ಟಂಗಿ ಪಟ್ಟಂಗಿ ಎಲ್ಲಾ ಫಸ್ಟ್ ಜಮಾ ಮಾಡ್ಕೊಂಡ್ ನಿಂತಿದ್ರಿ ಏನ್ ಗೊತ್ತಿಲ್ಲ. ಅವ್ರ ಮ್ಯಾಗ ಹೆಂಗ್ ಬಂದ್ ನಾನ್ ನೋಡಿ ಕುಂತೆ ನೋಡ್ ನನ್ ಗುರಾಸ್ ನೋಡಿದ್ರ ಅವ್ರು. ಗುರಾಸ್ ನೋಡಿ ಸಂಬಂಧ ನನ್ ಮಗಳ ಏನಂದ್ರೆ ನಮ್ಗೆ ಅದಕ್ ಗುರಾಸ್ ನೋಡಾಕ್ ಕುಂತಾರ ಬೇ ಅವ ಅವ್ರ ಅಂತ ನಾ ಮಾತಾಡ್ತೀನಿ ಸುಮ್ ಕುಂತಾರ ಅಂತ ಅಷ್ಟ ಅಂದಿನ್. ನಾ ಬೈದಿನಿ ಅಂತ ಕೇಸಿ ನನ್ ಮ್ಯಾಗ ಬಂದ್ರ ಅವ್ರು. ನಾ ಮ್ಯಾಗ ಬಂದೆ ಸಲಾಕ್ ನಾನು ಬೈದೆ, ಅವ್ರು ಬೈದ್ರ. ಅಷ್ಟರ ಮಠ ಅಂದ್ರ ಇಟ್ಟಂಗಿ ತೂರಾಕ್ ಚಾಲು ಮಾಡ್ಬಿಟ್ರ ಅವ್ರ. ಇಟ್ಟಂಗಿ ಬಂದ್ ಎಲ್ಲಾ ಮೈ ಮ್ಯಾಗ ಬಿತ್ತ ನಂದ. ಅದ್ ಮುಂಡ ತಗೊಂಡ್ ಬಂದ್ ನನ್ ತಲಿಗ್ ಹೊಡ್ದಾವ. ಅವ್ರಿ ಬಿಲ್ಡಿಂಗ್ ದವ್ರ ಗಣೇಶ್ ಮತ್ತ ಅಜ್ಜ ವಿಷ ಮತ್ ಸಿದ್ದು ಲಕ್ಷ್ಮಣ ಮಾಂತೇಶ್ ಮತ್ತ ಹೆಣ್ಮಕ್ಳು 3 ಮಂದಿ ಹೆಣ್ಮಕ್ಳು ಶೋಭಾ ಮಾಳಾ ಲಕ್ಷ್ಮಿ. ಯಾವ ಕಾರಣಕ್ಕಾಗಿತ್ತು? ಅದ್ ಅವ್ರವ್ರ ಕಾರಣ ಏನೈತಿ ಗೊತ್ತಿಲ್ಲ. ನಮ್ ಮ್ಯಾಗ ಏನ್ ದುಶ್ಮನ್ ಐತಿ ನಮ್ಗ್ ಗೊತ್ತಿಲ್ರಿ ಸರ್. ಅವ್ರವ್ರದ್ದು ಜಗಳ ಅದ. ಅವ್ರವ್ರ ಜಗಳದಾಗ ನಮ್ಗೆ ಎದಕ್ ಬಂದ್ ಜಗಳ ತಕೊಂಡ್ ನಮ್ಗ್ ಹೊಡ್ದಾರ ಅಷ್ಟ ನನ್ಗ ನ್ಯಾಯ ಬೇಕ್ರಿ. ಫಾತಿಮಾ ಸೇರಿದಂತೆ ಹಲವು ಸ್ಥಳೀಯರ ಪ್ರಕಾರ ಘಟನೆ ನಡೆದ ಸಂದರ್ಭದಲ್ಲಿ ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸಂಬಂಧಿಸಿದ ಅವಹೇಳನಕಾರಿ ಮಾತುಗಳು ನಡೆದಿಲ್ಲ. ಆದರೂ ಜಾತಿ ನಿಂದನೆ ಪ್ರಕರಣ ದಾಖಲಿಸಲು ಮುಂದಾಗಿರುವುದು ಆತಂಕ ಹಾಗೂ ಆಘಾತಕ್ಕೆ ಕಾರಣವಾಗಿದೆ ಎಂದು ಅವರು ಹೇಳಿದ್ದಾರೆ. ನಾವು ಹಲವು ವರ್ಷಗಳಿಂದ ಎಲ್ಲಾ ಧರ್ಮದವರೊಂದಿಗೆ ಸೌಹಾರ್ದಯುತವಾಗಿ ಬದುಕುತ್ತಾ ಹಬ್ಬ ಹರಿದಿನಗಳನ್ನ ಒಟ್ಟಾಗಿ ಆಚರಿಸಿಕೊಂಡು ಬಂದಿದ್ದೇವೆ. ಈ ಘಟನೆ ವೈಯಕ್ತಿಕ ಮಟ್ಟದ ಜಗಳವಾಗಿದ್ದು, ಇದಕ್ಕೆ ಕೋಮು ಅಥವಾ ಜಾತಿಯ ಬಣ್ಣ ಬಳಿಯುವುದು ಸರಿಯಲ್ಲ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಕರಣ ಸಂಬಂಧ ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು, ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಿಖರ ಸತ್ಯಾಂಶ ತನಿಖೆಯ ಬಳಿಕವೇ ಬಹಿರಂಗವಾಗಬೇಕಿದೆ.